ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಇವರಿಬ್ಬರನ್ನು ಕೂಡ ಬಿಸಿಸಿಐ ತನ್ನ ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಡ್ರಾಪ್ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಇಬ್ಬರಿಗೂ ರಣಜಿಯಲ್ಲಿ ಆಡುವಂತೆ ಬಿಸಿಸಿಐ ಸೂಚನೆ ಕೊಟ್ಟಿತ್ತು. ಆದರೆ ಈ ಪೈಕಿ ಇಶಾನ್ ಕಿಶನ್ ರಣಜಿಯಲ್ಲಿ ಒಂದೇ ಒಂದು ಮ್ಯಾಚ್ ಕೂಡ ಆಡಿಲ್ಲ. ಆದರೆ ಶ್ರೇಯಸ್ ಅಯ್ಯರ್ ಕೆಲ ಮ್ಯಾಚ್ಗಳನ್ನು ಆಡಿದ್ರು, ಒಂದು ಮ್ಯಾಚನ್ನು ಮಾತ್ರ ಮಿಸ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಇಶಾನ್ ಕಿಶನ್ ಜೊತೆಗೆ ಶ್ರೇಯಸ್ ಅಯ್ಯರ್ ಅವರನ್ನು ಕೂಡ ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಬಿಸಿಸಿಐ ಡ್ರಾಪ್ ಮಾಡಿದೆ. ಇಶಾನ್ ಕಿಶನ್ ವಿರುದ್ಧ ಕೈಗೊಂಡ ಕ್ರಮವನ್ನು ಒಪ್ಪಿಕೊಳ್ಳಬಹುದು. ಆದರೆ ಶ್ರೇಯಸ್ ಅಯ್ಯರ್ ವಿಚಾರದಲ್ಲಿ ಸಮಥಿಂಗ್ ಫಿಶಿ ಅಂತ ಅನಿಸ್ತಾ ಇದೆ. ಹಾಗೆಯೇ ಇಲ್ಲೊಂದು ಕ್ವೆಶ್ಚನ್ ಕೂಡ ಇದೆ. ಹಾರ್ದಿಕ್ ಪಾಂಡ್ಯ ರಣಜಿ ಆಡೋದು ಬೇಕಾಗಿಲ್ವಾ? ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಇವರೆಲ್ಲ ರಣಜಿ ಆಡಿ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಬೇಕು ಅನ್ನೋದಾದ್ರೆ ಹಾರ್ದಿಕ್ ಪಾಂಡ್ಯ ಕತೆ ಏನು? ಅವರಿಗೆ ಈ ರೂಲ್ಸ್ ಅಪ್ಲೈ ಆಗಲ್ವಾ? ಈ ಬಗ್ಗೆ ಈಗ ಭಾರಿ ಚರ್ಚೆ ಶುರುವಾಗಿದೆ. ಇವೆಲ್ಲ ವಿಚಾರಗಳ ಬಗ್ಗೆಯೂ ಒಂದಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಪ್ರತಿ ವರ್ಷ ಬಿಸಿಸಿಐ ತನ್ನ ವಾರ್ಷಿಕ ಕಾಂಟ್ರಾಕ್ಟ್ ಲಿಸ್ಟನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ A+, A, B ಮತ್ತು C ಹೀಗೆ 4 ಕೆಟಗರಿಗಳಿರುತ್ತೆ. ಈ 4 ಕೆಟಗರಿಗೆ ಬಿಸಿಸಿಐ ಪ್ಲೇಯರ್ಸ್ಗಳನ್ನು ಸೆಲೆಕ್ಟ್ ಮಾಡುತ್ತೆ. ಅಂದರೆ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇರೋ ಆಟಗಾರರನ್ನ 4 ಗ್ರೇಡ್ಗಳಲ್ಲಿ ಪ್ರತ್ಯೇಕಿಸಿ ಅದಕ್ಕೆ ಆಧಾರವಾಗಿ ಅವರಿಗೆ ವಾರ್ಷಿಕ ವೇತನ ನೀಡಲಾಗುತ್ತೆ. ಪರ್ಫಾರ್ಮೆನ್ಸ್, ಎಷ್ಟು ಮ್ಯಾಚ್ಗಳನ್ನು ಆಡಿದ್ದಾರೆ, ಎಸ್ಪೆಷಲಿ ಪರ್ಫಾರ್ಮೆನ್ಸನ್ನು ಆಧರಿಸಿಯೇ ಇಲ್ಲಿ ಆಟಗಾರರಿಗೆ ಗ್ರೇಡನ್ನು ಫಿಕ್ಸ್ ಮಾಡಲಾಗುತ್ತೆ. ಕಳೆದ ವರ್ಷ A+ನಲ್ಲಿದ್ದವರು ಈ ವರ್ಷ A ಗ್ರೇಡ್ಗೆ ಇಳಿಬಹುದು. ಕಳೆದ ವರ್ಷ B ಗ್ರೇಡ್ನಲ್ಲಿದ್ದವರು ಈ ವರ್ಷ A ಗ್ರೇಡ್ ಪಡೆದುಕೊಳ್ಬಹುದು. ಇನ್ನು ಕೆಲವರು ಎಲ್ಲ ಲಿಸ್ಟ್ನಿಂದಲೂ ಕೂಡ ಔಟ್ ಆಗಬಹುದು. ಲಿಸ್ಟ್ನಲ್ಲೇ ಇಲ್ಲದವರು ಬಿಸಿಸಿಐ ಕಾಂಟ್ರಾಕ್ಟ್ ಲಿಸ್ಟ್ಗೆ ಆ್ಯಡ್ ಆಗಬಹುದು. ಅಂದರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಮಾಡಿದಂಥ ಆಟಗಾರರನ್ನ ಬಿಸಿಸಿಐ ಇಲ್ಲಿ ಈ ಲಿಸ್ಟ್ಗೆ, ತನ್ನ ಕಾಂಟ್ರಾಕ್ಟ್ ಲಿಸ್ಟ್ಗೆ ಅವರನ್ನು ಆ್ಯಡ್ ಮಾಡಬಹುದು. ನಂತರ ಅವರನ್ನು ಟೀಮ್ ಇಂಡಿಯಾದಲ್ಲೂ ಆಡಿಸ್ತಾರೆ. ಓವರ್ ಆಲ್ ಆಗಿ ಬಿಸಿಸಿಐ ಕಾಂಟ್ರಾಕ್ಟ್ ಲಿಸ್ಟ್ನಲ್ಲಿ ಒಟ್ಟು 30 ಆಟಗಾರರು ಇರ್ತಾರೆ. 2023-24ನೇ ಸಾಲಿಗೆ ಬಿಸಿಸಿಐ ಅನೌನ್ಸ್ ಮಾಡಿರುವಂತಹ ಕಾಂಟ್ರಾಕ್ಟ್ ಲಿಸ್ಟ್ನಲ್ಲಿ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಇವರಿಬ್ಬರನ್ನು ಕೂಡ ಡ್ರಾಪ್ ಮಾಡಲಾಗಿದೆ. ಶ್ರೇಯಸ್ ಅಯ್ಯರ್ ಇದುವರೆಗೆ B ಗ್ರೇಡ್ನಲ್ಲಿದ್ದರು. ಅಂದರೆ ವರ್ಷಕ್ಕೆ 3 ಕೋಟಿ ರೂಪಾಯಿ ವೇತನ ಪಡಿತಾ ಇದ್ರು. ಇಶಾನ್ ಕಿಶನ್ C ಗ್ರೇಡ್ ಲಿಸ್ಟ್ನಲ್ಲಿದ್ದರು. ವರ್ಷಕ್ಕೆ 1 ಕೋಟಿ ರೂಪಾಯಿ ಸ್ಯಾಲ್ರಿ ಪಡಿತಾ ಇದ್ರು. ಆದರೆ ಈಗ ಕಾಂಟ್ರಾಕ್ಟ್ ಲಿಸ್ಟ್ನಿಂದಲೇ ಔಟ್ ಆಗಿರೋದ್ರಿಂದ ಬಿಸಿಸಿಐನ ವಾರ್ಷಿಕ ವೇತನಕ್ಕೆ ಇವರಿಬ್ಬರು ಕೂಡ ಎಲಿಜಿಬಲ್ ಆಗಿರೋದಿಲ್ಲ. ರಣಜಿಯಲ್ಲಿ ಆಡಿಲ್ಲ ಅನ್ನೋ ಕಾರಣಕ್ಕೆ ಬಿಸಿಸಿಐ ಇಬ್ಬರ ವಿರುದ್ಧವೂ ಈಗ ಕಠಿಣ ಕ್ರಮ ಕೈಗೊಂಡಿದೆ. ಆದರೆ ಇಲ್ಲಿ ಸ್ವಲ್ಪ ಆಶ್ಚರ್ಯ ಆಗೋದೇನೆಂದರೆ ಶ್ರೇಯಸ್ ಅಯ್ಯರ್ರನ್ನ ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಡ್ರಾಪ್ ಮಾಡಿರೋದು. 2023ರ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಶ್ರೇಯಸ್ ಅಯ್ಯರ್ 530 ರನ್ ಮಾಡಿದ್ರು. 3 ಹಾಫ್ ಸೆಂಚುರಿ, 2 ಸೆಂಚುರಿ ಕೂಡ ಬಾರಿಸಿದ್ರು. ಹಾಗೆಯೇ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ಗೂ ಮೊದಲು ಶ್ರೇಯಸ್ ಅಯ್ಯರ್ ರಣಜಿ ಟೂರ್ನಿಯನ್ನು ಕೂಡ ಆಡಿದ್ರು. ರಣಜಿಯಲ್ಲಿ ಪರ್ಫಾರ್ಮ್ ಮಾಡಿಯೇ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ರು. ಆದರೆ ಮೊದಲ 2 ಟೆಸ್ಟ್ ಮ್ಯಾಚ್ಗಳಲ್ಲೂ ಕೂಡ ಪರ್ಫಾರ್ಮ್ ಮಾಡುವಲ್ಲಿ ಫೇಲ್ ಆಗ್ತಾರೆ. ಆದರೆ ರಣಜಿಯ ಕ್ವಾರ್ಟರ್ ಫೈನಲ್ನಲ್ಲಿ 1 ಮ್ಯಾಚನ್ನು ಮಾತ್ರ ಶ್ರೇಯಸ್ ಅಯ್ಯರ್ ಆಡಿಲ್ಲ. ಆ 1 ಮ್ಯಾಚ್ ಆಡದೇ ಇದ್ದಿದ್ದಕ್ಕೆ ಬಿಸಿಸಿಐ ಇಡೀ ವರ್ಷದ ಆಟವನ್ನು ಸೈಡಿಗಿಟ್ಟು ಶ್ರೇಯಸ್ ಅಯ್ಯರ್ರನ್ನು ಕಾಂಟ್ರಾಕ್ಟ್ ಲಿಸ್ಟ್ನಿಂದಲೇ ಡ್ರಾಪ್ ಮಾಡಿದೆ. ಎಲ್ಲ ಒಂದು ಕಡೆ ಇಶಾನ್ ಕಿಶನ್ ವಿರುದ್ಧ ಕ್ರಮ ಕೈಗೊಳ್ಳೋ ವೇಳೆ ಶ್ರೇಯಸ್ ಅಯ್ಯರ್ಗೂ ಬಿಸಿಸಿಐ ಹೊಡೆತ ಕೊಟ್ಟಂತೆ ಕಾಣ್ತಾ ಇದೆ. ಯಾಕಂದರೆ ಇಂಗ್ಲೆಂಡ್ ವಿರುದ್ಧದ ಮೊದಲ 2 ಮ್ಯಾಚ್ಗಳಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಟೀಮ್ನಿಂದ ಡ್ರಾಪ್ ಮಾಡೋದೇನೋ ಸರಿ. ಆದರೆ ಶ್ರೇಯಸ್ ಅಯ್ಯರ್ ಅವರು ಇಂಜುರಿಗೆ ಒಳಗಾಗಿದ್ರು. ಬಟ್ ಟೀಮ್ನಿಂದ ಅಥವಾ ಸೀರೀಸ್ನಿಂದ ಡ್ರಾಪ್ ಮಾಡೋದೇನೋ ಸರಿ. ಬಟ್ ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಡ್ರಾಪ್ ಮಾಡಿರೋ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಶ್ರೇಯಸ್ ಅಯ್ಯರ್ ಅವರ ಟೈಮ್ ಲೈನ್ ಬಗ್ಗೆ ನೋಡ್ತಾ ಹೋಗೋಣ. 2023ರ ಮಾರ್ಚ್ನಲ್ಲಿ ಶ್ರೇಯಸ್ ಅಯ್ಯರ್ ಬ್ಯಾಕ್ ಇಂಜುರಿಗೆ ಒಳಗಾಗ್ತಾರೆ. ಹಾಗೆಯೇ ಕಳೆದ ವರ್ಷ ಅಂದರೆ 2023ರಲ್ಲಿ ಶ್ರೇಯಸ್ ಅಯ್ಯರ್ ಅವರು IPL ಕೂಡ ಆಡಿರಲಿಲ್ಲ. ಸರ್ಜರಿಗೊಳಗಾಗ್ತಾರೆ. ಆಗಸ್ಟ್ವರೆಗೆ ರೆಸ್ಟ್ ತೆಗೆದುಕೊಳ್ತಾರೆ. ನಂತರ NCAಗೆ ಹೋಗ್ತಾರೆ. ಅಲ್ಲಿ ಫಿಟ್ನೆಸ್ ಮೇಲೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಫಿಟ್ನೆಸ್ ಪ್ರೂವ್ ಮಾಡಿದ ಮೇಲೆ ಶ್ರೀಲಂಕಾದಲ್ಲಿ ನಡೆದಂಥ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗ್ತಾರೆ. ನಂತರ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್ನಲ್ಲಿ ಸೆಂಚುರಿ ಹೊಡಿತಾರೆ. ಒನ್ ಡೇ ವರ್ಲ್ಡ್ ಕಪ್ ಮುನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲೇ ಆಸ್ಟ್ರೇಲಿಯಾ ವಿರುದ್ಧ ಒನ್ ಡೇ ಸೀರೀಸನ್ನು ಕೂಡ ಆಡಿತ್ತು. ಆ ಸೀರೀಸ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಸೆಂಚುರಿ ಕೂಡ ಹೊಡೆದಿದ್ರು. ಆಮೇಲೆ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ 500+ ಸ್ಕೋರ್ ಮಾಡ್ತಾರೆ. ವಿಶ್ವಕಪ್ ಇತಿಹಾಸದಲ್ಲೇ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ 500+ ಸ್ಕೋರ್ ಮಾಡಿದ ಮೊದಲ ಭಾರತೀಯ ಅನ್ನೋ ರೆಕಾರ್ಡ್ ಶ್ರೇಯಸ್ ಅಯ್ಯರ್ ಹೆಸರಲ್ಲಿದೆ. ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ವರ್ಲ್ಡ್ ಕಪ್ ಮುಗಿದ ಬಳಿಕ ಆಸ್ಟ್ರೇಲಿಯಾ ವಿರುದ್ಧ 2 T20 ಮ್ಯಾಚ್ಗಳನ್ನು ಆಡ್ತಾರೆ. ಈ ಪೈಕಿ ಕೊನೆಯ ಮ್ಯಾಚ್ನಲ್ಲಿ ಹಾಫ್ ಸೆಂಚುರಿ ಹೊಡಿತಾರೆ. ಸೌತ್ ಆಫ್ರಿಕಾ ವಿರುದ್ಧ T20 ಸೀರೀಸ್ನಲ್ಲಿ 1 ಮ್ಯಾಚ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ವೈಸ್ ಕ್ಯಾಪ್ಟನ್ ಬೇರೆ ಆಗಿರ್ತಾರೆ. 1 ಹಾಫ್ ಸೆಂಚುರಿ ಕೂಡ ಹೊಡಿತಾರೆ. ನಂತರ ಸೌತ್ ಆಫ್ರಿಕಾದಲ್ಲಿ ಟೆಸ್ಟ್ ಮ್ಯಾಚ್ ಆಡಿ
ಅದಾದ್ಮೇಲೆ ಭಾರತಕ್ಕೆ ಬಂದು ರಣಜಿ ಪಂದ್ಯಗಳನ್ನು ಆಡ್ತಾರೆ. ಇಂಗ್ಲೆಂಡ್ ವಿರುದ್ಧ ಮೊದಲ 2 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದಾಗ ಮತ್ತೆ ಶ್ರೇಯಸ್ ಅಯ್ಯರ್ಗೆ ಬ್ಯಾಕ್ ಪೇನ್ ಶುರುವಾಗುತ್ತೆ. ಹೀಗಾಗಿ ಯಾವುದೇ ಮ್ಯಾಚ್ ಆಡೋಕೆ ನಾನು ಫಿಟ್ ಆಗಿಲ್ಲ ಅಂತ ಶ್ರೇಯಸ್ ಅಯ್ಯರ್ ಅವರು ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ. ರಣಜಿಯಲ್ಲಿ ಆಡುವಂತೆ ಇಶಾನ್ ಕಿಶನ್ ಜೊತೆಗೆ ಶ್ರೇಯಸ್ ಅಯ್ಯರ್ ಅವರಿಗೂ ಕೂಡ BCCI ಸೂಚನೆ ಕೊಡುತ್ತೆ. ಆದರೆ ರಣಜಿಯ ಕ್ವಾರ್ಟರ್ ಫೈನಲ್ನಲ್ಲಿ ಮಾತ್ರ ಶ್ರೇಯಸ್ ಅಯ್ಯರ್ ಅವರು ಆಡೋದಿಲ್ಲ. ಇಂಗ್ಲೆಂಡ್ ವಿರುದ್ಧದ ಸೀರೀಸ್ಗೂ ಮುನ್ನ ಶ್ರೇಯಸ್ ಅಯ್ಯರ್ ಅವರು ರಣಜಿ ಮ್ಯಾಚ್ ಆಡಿದ್ರು. ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ಬಳಿಕ ಅಂದರೆ ಮೊದಲ 2 ಮ್ಯಾಚ್ನಲ್ಲಿ ಆಡ್ತಾರೆ, ಇದಾದ್ಮೇಲೆ ಟೀಮ್ನಿಂದ ಹೊರಗುಳಿತಾರೆ, ಇದಾದ್ಮೇಲೆ ಶ್ರೇಯಸ್ ಅಯ್ಯರ್ ಅವರು ರಣಜಿ ಮ್ಯಾಚನ್ನು ಆಡೋದಿಲ್ಲ. ಈ ಒಂದು ಮ್ಯಾಚ್ ಆಡದೇ ಇರೋದಕ್ಕೆ ಅಂದರೆ ಕ್ವಾರ್ಟರ್ ಫೈನಲ್ನ ಒಂದು ಮ್ಯಾಚನ್ನು ಆಡದೇ ಇರೋದಕ್ಕೆ ಈಗ BCCI ಶ್ರೇಯಸ್ ಅಯ್ಯರನ್ನು ಕೂಡ ಕಾಂಟ್ರಾಕ್ಟ್ ಲಿಸ್ಟ್ನಿಂದಲೇ ಡ್ರಾಪ್ ಮಾಡಿಬಿಟ್ಟಿದೆ. ಇರ್ಫಾನ್ ಪಠಾಣ್ ಅಂತೂ ಅನ್ಬಿಲೀವೇಬಲ್ ಅಂತ ಟ್ವೀಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಶ್ರೇಯಸ್ ಅಯ್ಯರ್ಗೆ ಅನ್ಯಾಯವಾಗಿದೆ ಅಂತ ಅನಿಸ್ತಾ ಇರೋದು ಸುಳ್ಳಲ್ಲ. ಇನ್ನು ಇಶಾನ್ ಕಿಶನ್ ಅಂತೂ ಈ ಬಾರಿ ಯಾವುದೇ ರಣಜಿ ಮ್ಯಾಚ್ಗಳನ್ನು ಆಡಿಲ್ಲ. BCCI ಮತ್ತು ರಾಹುಲ್ ದ್ರಾವಿಡ್ ಸೂಚಿಸಿದ್ರು ಕೂಡ ಇಶಾನ್ ಕ್ಯಾರೆ ಅಂದಿಲ್ಲ. ಆದರೆ ಇಶಾನ್ ಕಿಶನ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಜೊತೆಗೆ IPLಗೆ ತಯಾರಿ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಅಂಬಾನಿ ನಡೆಸ್ತಾ ಇರುವಂತಹ ಒಂದು ಲೋಕಲ್ ಟೂರ್ನಿಯಲ್ಲಿ ಹಾರ್ದಿಕ್ ಪಾಂಡ್ಯ ಜೊತೆಗೆ ಇಶಾನ್ ಕಿಶನ್ ಕೂಡ ಆಡ್ತಾ ಇದ್ದಾರೆ. ಪಾಂಡ್ಯ ಮತ್ತು ಇಶಾನ್ ಕಿಶನ್ ಇಬ್ಬರು ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ಪರ ಆಡೋದಕ್ಕಿಂತ ಹೆಚ್ಚಾಗಿ IPLಗೆ ಹೆಚ್ಚು ಪ್ರಿಫರೆನ್ಸ್ ನೀಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಇಶಾನ್ ಕಿಶನ್ರನ್ನ BCCI ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಡ್ರಾಪ್ ಮಾಡಿದೆ. ಇದನ್ನು ಬೇಕಿದ್ರೆ ಒಪ್ಕೊಳ್ಬೋದು ಇಶಾನ್ ಕಿಶನ್ ವಿಚಾರದಲ್ಲಿ. ಬಟ್ ಇಲ್ಲಿ ಇನ್ನೊಂದು ಸಂಗತಿ ಕೂಡ ಇದೆ. ಹಾರ್ದಿಕ್ ಪಾಂಡ್ಯಗೆ ರಣಜಿಯಲ್ಲಿ ಆಡೋಕೆ BCCI ಸೂಚನೆ ಕೊಟ್ಟಿಲ್ಲ. ಯಾಕೆ? ಹಾರ್ದಿಕ್ ಪಾಂಡ್ಯ ಈಗ ಫುಲ್ ಫಿಟ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫಿಟ್ನೆಸ್ ಬಗ್ಗೆ ಮೇಲಿಂದ ಮೇಲೆ ವಿಡಿಯೋಸ್ಗಳನ್ನು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಆದರೆ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ಗೆ ಅಪ್ಲೈ ಆಗೋ ಅದೇ ರೂಲ್ಸ್ ಹಾರ್ದಿಕ್ ಪಾಂಡ್ಯಗೂ ಅಪ್ಲೈ ಆಗಬೇಕಲ್ವಾ? ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಬೇಕು ಅನ್ನೋದಾದರೆ ಹಾರ್ದಿಕ್ ಕೂಡ ರಣಜಿ ಆಡಿಯೇ ಬರಬೇಕಲ್ವಾ? ಫಸ್ಟ್ ಕ್ಲಾಸ್ ಮ್ಯಾಚ್ಗಳನ್ನು ಆಡಬೇಕಲ್ವಾ? ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ಚೇತೇಶ್ವರ ಪೂಜಾರ ಇವರೆಲ್ಲರೂ ಕೂಡ ರಣಜಿಯಲ್ಲಿ ಆಡಿ ಪರ್ಫಾರ್ಮ್ ಮಾಡಿ ಮತ್ತೆ ಇಂಡಿಯನ್ ಟೀಮನ್ನು ಜಾಯ್ನ್ ಆಗಬೇಕು ಅನ್ನೋದಾದರೆ ಹಾರ್ದಿಕ್ ಪಾಂಡ್ಯಗೂ ಇದೇ ರೂಲ್ಸ್ ಅಪ್ಲೈ ಮಾಡಬೇಕಲ್ವಾ? ಅದ್ಯಾಕೆ ಹಾರ್ದಿಕ್ ಪಾಂಡ್ಯ ಮಾತ್ರ ಎಕ್ಸೆಪ್ಷನಲ್ ಆಗಿರೋದು? ಪಾಂಡ್ಯ ಏನು ಆಕಾಶದಿಂದ ಬಿದ್ದಿಲ್ವಲ್ಲ. ಅಣ್ಣ ಡೈರೆಕ್ಟಾಗಿ IPLಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ T20 ವರ್ಲ್ಡ್ ಕಪ್ನಲ್ಲಿ ವೈಸ್ ಕ್ಯಾಪ್ಟನ್ ಬೇರೆ. ಆದರೆ ವರ್ಲ್ಡ್ ಕಪ್ ಆಡೋ ಮುನ್ನ ಪಾಂಡ್ಯ ಟೀಮ್ ಇಂಡಿಯಾದ ಪರ ಒಂದೇ ಒಂದು ಮ್ಯಾಚನ್ನು ಕೂಡ ಆಡ್ತಾ ಇಲ್ಲ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸೀರೀಸ್ನಲ್ಲಂತೂ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ. ಬಿಡಿ, ಅವರು ಟೆಸ್ಟ್ ಸ್ಕ್ವಾಡ್ನಲ್ಲಿ ಇನ್ನೂ ಕೂಡ ಟೀಮ್ ಇಂಡಿಯಾದಲ್ಲಿ ಪರ್ಮನೆಂಟ್ ಸ್ಥಾನವನ್ನು ಪಡ್ಕೊಂಡಿಲ್ಲ. ಹೋಗಲಿ, ರಣಜಿ ಸೇರಿದಂತೆ ಫಸ್ಟ್ ಕ್ಲಾಸ್ ಮ್ಯಾಚ್ಗಳನ್ನು ಕೂಡ ಪಾಂಡ್ಯ ಆಡ್ತಿಲ್ಲ. ಅದು ಬಿಡಿ, NCAಗೂ ಪಾಂಡ್ಯ ಹೋಗ್ತಾ ಇಲ್ಲ. ಸಾಮಾನ್ಯವಾಗಿ ಇಂಜುರಿಗೆ ಒಳಗಾದಂತಹ ಆಟಗಾರರು ಅಥವಾ ಔಟ್ ಆಫ್ ಫಾರ್ಮ್ನಲ್ಲಿದ್ದವರು ಮೊದಲಿಗೆ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡೋ ಮುನ್ನ NCAಗೆ ಹೋಗ್ತಾರೆ. ಬೆಂಗಳೂರಿನಲ್ಲಿರುವಂಥ NCAನಲ್ಲಿ ಸಾಕಷ್ಟು ಸಮಯ ಕಾಲ ಕಳೀತಾರೆ, ಅಲ್ಲಿ ಟ್ರೈನಿಂಗ್ ಪಡಿತಾರೆ, ಫಿಟ್ನೆಸ್ ಮೇಲೆ ವರ್ಕೌಟ್ ಮಾಡ್ತಾರೆ. ಬಳಿಕ ಇದನ್ನೆಲ್ಲ ಪ್ರೂವ್ ಮಾಡಿದ ಮೇಲೆ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡ್ತಾರೆ. ಆದರೆ ಹಾರ್ದಿಕ್ ಪಾಂಡ್ಯ ಮಾತ್ರ NCAನಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಇಂಜುರಿ ಆಗಿ ರಿಕವರಿ ಆದ ಬಳಿಕ ಪಾಂಡ್ಯ ವಾಪಸ್ ಆಗ್ತಾ ಇರೋದು ಡೈರೆಕ್ಟ್ IPLಗೆ. IPLನಲ್ಲಂತೂ ಎಲ್ಲ ಮ್ಯಾಚ್ಗಳನ್ನು ಕೂಡ ಆಡ್ತಾರೆ ಬಿಡಿ. ಅದು ಬೇರೆ, ಈಗ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಒಂದೇ ಒಂದು ಮ್ಯಾಚ್ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಟೋಟಲಿ BCCIನ ಯಾವುದೇ ರೂಲ್ಸ್ ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ಮಾತ್ರ ಅಪ್ಲೈ ಆಗ್ತಾ ಇಲ್ಲ. ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಶ್ರೇಯಸ್ ಅಯ್ಯರ್ ಒಂದು ರಣಜಿ ಮ್ಯಾಚ್ನಲ್ಲಿ ಆಡ್ತಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು BCCI ಕಾಂಟ್ರಾಕ್ಟ್ ಲಿಸ್ಟ್ನಿಂದಲೇ ಡ್ರಾಪ್ ಮಾಡಿದ್ದಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಕಳೆದ 4 ತಿಂಗಳುಗಳಿಂದ ಟೀಮ್ ಇಂಡಿಯಾ ಪರವಾಗಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಾಗಲಿ ಒಂದೇ ಒಂದು ಮ್ಯಾಚನ್ನು ಕೂಡ ಆಡಿಲ್ಲ. ಆದರೆ ಪಾಂಡ್ಯಗೆ BCCI ಕಾಂಟ್ರಾಕ್ಟ್ ಲಿಸ್ಟ್ನಲ್ಲಿ A ಗ್ರೇಡ್ ನೀಡಲಾಗಿದೆ. ಅಂದರೆ ವರ್ಷಕ್ಕೆ 5 ಕೋಟಿ ರೂಪಾಯಿ ಸ್ಯಾಲ್ರಿ ಪಡಿತಾ ಇದ್ದಾರೆ. ಟೀಮ್ ಇಂಡಿಯಾ ಪರ ಪಾಂಡ್ಯ ಯಾವತ್ತೂ ಕೂಡ ಕನ್ಸಿಸ್ಟೆಂಟ್ ಆಗಿ ಅಂತೂ ಪರ್ಫಾರ್ಮ್ ಮಾಡಿಲ್ಲ. ಆಗಾಗ ಬರ್ತಾರೆ, ಕೆಲ ಮ್ಯಾಚ್ಗಳನ್ನು ಆಡ್ತಾರೆ, ಇಂಜುರಿ ಆಗ್ತಾರೆ, ಹೋಗ್ತಾರೆ. ಪಾಂಡ್ಯ ವಿಚಾರದಲ್ಲಿ ಇದು ರಿಪೀಟ್ ಆಗ್ತಾನೇ ಇದೆ. ಆದರೂ A ಗ್ರೇಡ್ 5 ಕೋಟಿ ಸ್ಯಾಲ್ರಿ ಅಂತೂ ಹಾರ್ದಿಕ್ ಪಾಂಡ್ಯರನ್ನ ಇಲ್ಲಿ BCCI ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇರೋದಂತೂ ಸತ್ಯ. ಇಲ್ಲಿ BCCIನ ರೂಲ್ಸ್ ಎಲ್ರಿಗೂ ಒಂದೇ ರೀತಿಯಲ್ಲಿ ಅಪ್ಲೈ ಆಗ್ತಾ ಇಲ್ಲ ಅನ್ನೋದು ಕೂಡ ಕ್ಲಿಯರ್. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹಾರ್ದಿಕ್ ಪಾಂಡ್ಯ ಕೂಡ ರಣಜಿಯನ್ನು ಆಡಿಯೇ ಬರಬೇಕಿತ್ತಾ? ಇಲ್ಲಿ ಶ್ರೇಯಸ್ ಅಯ್ಯರ್ಗೆ ನಿಜವಾಗಿಯೂ ಅನ್ಯಾಯವಾಗಿದೆಯಾ? ಈ ಬಗ್ಗೆ ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.